ನಿಮ್ಮ ಕೆಪಿಸಿ ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾಗೆ ಕೆಲವರು ಸಿದ್ದರಾಮಯ್ಯ ಅವ್ರ ಬೆನ್ನಿಗೆ ನೀವು ನಿಲ್ಲಿಲ್ಲ ಈ ಥರದ ಚರ್ಚೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನು ಮಾಡ್ತಾರೆ ಕೇಳ ಮಿಸ್ ಮಾಡೋ ಏನು ಬೇಸ್ಲೆಸ್ ಅದು ಏನು ಅದರದ್ದು ಏನು ಸೈನ್ ಮಾಡಿದೆ ಲೆಟರ್ ಇದೆ ಅಂತ ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ತುಪ್ಪ ಹಾಕಿ ನಾವು ಇಷ್ಟು ಪ್ರಾಮುಖ್ಯತೆ ತಕ್ಕೊಂಡು ಅವಶ್ಯಕತೆ ಇಲ್ಲ. ಅದು 30 7 ಹೆಂಗೆ ಹೇಳಿದ ಅವನು ಮತ್ತು ಅವ್ರು ಯಾರಷ್ಟು ಪ್ರಭಾವ ಇದ್ದಾರೆ 37 ಜನ ಯಾರು ಸೈನ್ ಮಾಡಿದ್ದಾರೆ ಯಾವ್ದು ಹಾಕಿದಾರೆ ಅದರಿಂದ ಯಾವುದೋ ಅಂತ ಕಾಣದ ಕೈಗಳು ಖುಷಿ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಾಡಿಸ್ಲಿಕ್ಕೆ ಗೊಂದಾಗಲ್ಲ, ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ತೆರೆದ ಪುಸ್ತಕ ಕನ್ನಡಿತರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಯಾರೋ ಮಾಡಿದ್ದಾರೆ, ಒಂದು ವಾರಕ್ಕೆ ಮುಂದೆ ಆಗುತ್ತೆ, ಅಷ್ಟೊತ್ತಿಗೆ ಆಗುತ್ತೆ ಅಷ್ಟೇ. DK ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ, ಆದರೆ ಸಿದ್ದರಾಮಯ್ಯ ಅವರ ಹಾಗೆ ಒಂದಷ್ಟು ಅಂದ್ರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನ ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಖಾತೆ ನನಗೆ ಬೇಕು ಅನ್ನೋದು ಹೇಳಿದ್ದಾರೆ ಸರ್. ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಹೊಸ ಸವಾಲು. ಈಗೇನು ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ, ಈಗೇನು ಹೊಸದೇನು ಮಾಡಬೇಕು. ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 8 ವರ್ಷ ನಡೆಸಿದ್ದ ಇದೆಲ್ಲ ದಾಖಲೆ ಇದ್ದೇ ಇರ್ತೈತೆ, ಅಥವಾ ಒಂದು ಗೈಡ್ಲೈನ್ಸ್ ಇದ್ದೇ ಇರ್ತೈತೆ. ಅದೇ ಮಾದರಿ ನಡೆಸಬೇಕಷ್ಟೇ, ಹೊಸದು ಮಾಡೋದು ಏನಿದೆ ಅದೇನು ತೊಂದರೆ ಆಗಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು ಇಲ್ಲ. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವರು ನಡೆಸ್ಬೇಕಷ್ಟೇ, ಹೊಸದೇನಿದೆ ಅದು. ಅವ್ರೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದ ಪ್ಯಾರಾಮೀಟ್ರು, ಅದೇ ದಾರಿ ಇದ್ರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆ. ಸರ್, ನಿನ್ನೆ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ರು ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಬೇಕು ಅನ್ನೋದು ಆ ರೀತಿಯ ಅಭಿಪ್ರಾಯ ಎಲ್ಲರಿಂದ ಇದೆಯಾ ಸರ್? ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಒಬ್ಬರಾಗಿತ್ತಲ್ಲ ಆ ಥರ ಆಗಲಿಲ್ಲ ಅಂತ. ಸೊ ಮಾಡ್ತಾರೆ ಬಿಡ್ತಾರೆ, ಅದು ಹೈಕಮಾಂಡ್ ಗೊತ್ತಿದ್ರು ಕಾತೋಣ ಅಷ್ಟೇ. ಸರ್, ಹೆಚ್ಚುವರಿ DC ಬಗ್ಗೆ ಏನಾದ್ರು ಕ್ಲಾರಿಟಿ ಇನ್ನೂ ಬಂದಿಲ್ಲ? ಕ್ಲಾರಿಟಿ ಇಲ್ಲ, ಚಲೋಲ್ಲ. ಇವತ್ತಿನ ಮಂತ್ರಿ ಮಂಡಳ ಇನ್ನು ಸ್ಟಾರ್ಟ್ ಇವತ್ತಿಂದ ಮಂತ್ರಿ ಮಂಡಳ DCM ಬೇಕು ಬೇಡ, ಒಟ್ಟದಕ್ಕೆ ಲಾಭ ಆಗ್ತದೆ ನಷ್ಟ ಆಗ್ತದೆ, ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗೋದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗೋಂಗಿದ್ರೆ ಮಾಡಿ ಪ್ರಯೋಜನ ಇಲ್ಲ. ಓಕೆ, ನಾಯಕನ ಆಯ್ಕೆಯಾಗಿದೆ ಸರ್, ಸರ್ಕಾರ ರಚನೆಗೂ ಮನಸ್ಸಿದ್ದಾರೆ. ಮುಂದಿನ ಹೇಗೆ ಕ್ಯಾಬಿನೆಟಲ್ಲಿ ಇಂಥವ್ರು ಇರಬೇಕು, ಸೀನಿಯರ್ಸು ಏನು ಜನ ಅನ್ನೋದಿದೆ. ಮಾಡಿರ್ತಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ, ಹೈಕಮಾಂಡ್ ನೋಡಬೇಕು. ಅಷ್ಟು ಡೈಲಿ ಹೋಗ್ಬೋದು, ಒಂದು ಪಟ್ಟಿ ಫೈನಲ್ ಮಾಡೋದು. ಯಾರು ಫಸ್ಟ್ ಹಂತದಲ್ಲಿ 1ನೇ ಹಂತ 2ನೇ ಹಂತ ಮೋಸ್ಟ್ಲಿ 2 ಹಂತ ಆಗಿ ಆಗ್ತದೆ. ಸರಿ, ಕಷ್ಟ. 2ನೇ ಹಂತದಲ್ಲಿ ಬರ್ಬೋದು, ಸೀನಿಯರ್ ಆಗಲೇಬೇಕು. 1ನೇ ಹಂತದಲ್ಲಿ ಬಂದೇ ಬರ್ತಾರೆ. ಎಷ್ಟು ಕಾಯಬೇಕು, ಸ್ವಲ್ಪ ಸಮಯ ಮಾಡೋದು. ಸರ್, ಈಗ KPC ವಿಷಯದಲ್ಲೂ ಸರ್ ತಕ್ಷಣ ಆಗಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅಂತ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿದೆ ಸರ್. ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದ್ದಾವೆ, ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ನೀವು ಇದನ್ನ ಕ್ಲಿಯರ್ ಆಗಿ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ ನೋಡೋಣ. ನಿನ್ನೆವರೆಗೆಲ್ಲ ಬಿಜಿ ಇದ್ರೆ, ಯಾಕಂದ್ರೆ ಈ CM ಇದ್ದಲ್ಲಿ ಎಲ್ಲ ಸ್ವಲ್ಪ ಫ್ರೀ ಇದ್ದಾರೆ ಎಲ್ಲರೂ. ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು. ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು? ಇಲ್ಲ, ನಾವು ಯಾವ್ದು ಡಿಮಾಂಡ್ ಮಾಡಿಲ್ಲ. ಹೋದು ಬಿಡುದು ಅವ್ರಿಗೆ ಬಿಟ್ಟಿದೆ, ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ, ಇನ್ನೂ ಇವತ್ತಿಂದ ಆಗ್ಬೋದು. ನಿನ್ನೆವರೆಗೆ ಬೇರೆ ಇತ್ತು, ಇವತ್ತಿನ ಮಾಡ್ತಾರೆ. ಇವತ್ತಿನ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಸರ್, ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ತೇಲ್ಬಿಡ್ತಾ ಇದ್ದಾರೆ. ಯಾರೇ ಆಗ್ಬೋದು, ನಾವು ಆಗ್ಬೇಕಂತ ಎಲ್ಲಿ
ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು, ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತ. ಯಾರು ಸೂಕ್ತ ನಿರ್ಧಾರ ಮಾಡ್ತಾರೆ ಪಕ್ಷ ನೋಡಾಕ್ತಾರೆ. ಸರ್, ಈಗ ಸಿದ್ದರಾಮಯ್ಯವ್ರನ್ನ ಅವರು ಪವರ್ ಶಿಫ್ಟ್ ಮಾಡಿದ್ರು, ವಿರೋಧ ಪಕ್ಷಗಳಿಗೆ ಅವ್ರ ಆ್ಯಂಗಲ್ ಹೇಗೆ ನೋಡ್ತಾರೆ ಸರ್? ಅಂದ್ರೆ ದೊಡ್ಡ ಗೊಂದಲ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ.